ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲೂ ಕೂಡ ಸರ್ಕಾರಕ್ಕೆ ಆಲ್ಮೋಸ್ಟ್ 3 ವರ್ಷ ತುಂಬುತ್ತಾ ಇದ್ದಂತೆಯೇ ಸಂಪುಟಕ್ಕೆ ಸರ್ಜರಿಯನ್ನು ಮಾಡಿದರು. ಈ ಬಾರಿ ಎರಡನೇ ಅವಧಿಯಲ್ಲೂ ಕೂಡ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆಯೇ ಸಂಪುಟ ಸರ್ಜರಿಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಅಂದುಕೊಂಡ ರೀತಿಯಲ್ಲಿ ಎಲ್ಲವೂ ಕೂಡ ನಡೆಯಿತು ಅಂತೇಳಿ, ಆದರೆ ಸಂಪುಟಕ್ಕೆ ಸರ್ಜರಿ ಆಗುತ್ತೆ, ಸಿದ್ದರಾಮಯ್ಯನವರ ಸೀಟು ಖಾಯಂ ಆಗುತ್ತೆ. ಇಲ್ಲ, ಸಿದ್ದರಾಮಯ್ಯನವರು ನೀಡಿರ್ತಕ್ಕಂತಹ ಪ್ರಸ್ತಾಪಕ್ಕೆ ಹೈಕಮಾಂಡ್ ಒಪ್ಕೊಳ್ತಾ ಇಲ್ಲ ಅಂತೇಳಿ ಆದರೆ ಸಿದ್ದರಾಮಯ್ಯನವರ ಕುರ್ಚಿಯ ಅಲುಗಾಟ ಮತ್ತಷ್ಟು ಜಾಸ್ತಿ ಆಗಬಹುದು. DCM DK ಶಿವಕುಮಾರ್ ಆಪ್ತರ ಖುಷಿ ಮತ್ತಷ್ಟು ಹೆಚ್ಚಾಗಬಹುದು. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಈ ಹಂತದಲ್ಲಿ ಇನ್ನೂ ಕೂಡ ಖಾತ್ರಿಯಾಗಿ ಇಂಥದ್ದೇ ಅನ್ನುವಂತಹ ಸ್ಥಿತಿಯಲ್ಲಿ ಕರ್ನಾಟಕದ ರಾಜಕಾರಣ ಕಾಣ್ತಾ ಇಲ್ಲ. ಬದಲಿಗೆ ಇಲ್ಲಿ ಬಹಳ ಗೌಪ್ಯವಾಗಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಸ್ಪಷ್ಟ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರಸು ದಾಖಲೆಯನ್ನು ಮುರಿದಿದ್ದಾರೆ. ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾ ಇದ್ದಂತೆ ಸಿದ್ದರಾಮಯ್ಯನವರು ಕೂಡ ಹುಮ್ಮಸ್ಸು ಮನೆ ಮಾಡಿದೆ. ಯಾಕಂದರೆ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಹೆಸರಿಗೆ ಇರುವಂತಹ ಸದ್ಯದ ದಾಖಲೆ. ಸಂಪುಟ ಪುನರ್ರಚನೆ ಸಂಬಂಧ ಶೀಘ್ರವೇ ದೆಹಲಿಗೆ ಹೋಗಿ ಹೊಸ ಸಂಪುಟದಲ್ಲಿ ಯಾರಿಗೆ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅವರು ಹೊಸ ವರ್ಷದ ಆರಂಭದಲ್ಲಿ ಅಂದರೆ ಬಹುತೇಕ 13ನೇ ತಾರೀಕು ಅಥವಾ 16ನೇ ತಾರೀಕಿನಂದು ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿಯಂತೂ ಖಾತ್ರಿಯಾಗಿದೆ. ಸಿದ್ದರಾಮಯ್ಯವರು ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟನ್ನು ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಒಂದು ವೇಳೆ ಅಪಾಯಿಂಟ್ಮೆಂಟ್ ಕೊಟ್ಟರು ಅಂತೇಳಿ ಆದರೆ ಸಿದ್ದರಾಮಯ್ಯನವರು ಅವ್ರನ್ನ ಭೇಟಿಯಾಗಿ, ಅದು ಸಿದ್ದರಾಮಯ್ಯನವರು ಸುದೀರ್ಘ ಅವಧಿಯ ದಾಖಲೆಯ ದೃಷ್ಟಿಯಿಂದ ಹೈಕಮಾಂಡ್ ಅಭಿನಂದನೆಯನ್ನು ಸಲ್ಲಿಸಬಹುದು. ಅಲ್ಲಿಗೆ ಮುಕ್ತಾಯ ಆಗತ್ತಾ ಅಥವಾ ಸಿದ್ದರಾಮಯ್ಯನವರ ಮುಂದಿನ 2.25 ವರ್ಷದ ಪಯಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಬಿಡುತ್ತಾ ಹೈಕಮಾಂಡ್ ಕಡೆಯಿಂದ? ಇಲ್ಲ, ಹೈಕಮಾಂಡ್ ಯಾವುದೇ ಹಂತದಲ್ಲಿ ನಿರ್ಧಾರ ಕೈಗೊಳ್ಳಬಹುದು, ತಾವು ಸೀಟನ್ನು ಬಿಟ್ಕೊಡೋದಕ್ಕೆ ತಯಾರಾಗಿರಿ, ಹಾಗಾಗಿ ಈಗಲೇ ಸಂಪುಟ ಪುನರ್ರಚನೆ ಏನೂ ಬೇಡ, ಇನ್ನೊಂದು 2-3 ತಿಂಗಳು ನಂತರ ಒಟ್ಟಿಗೆನೆ ಮುಖ್ಯಮಂತ್ರಿ ಮತ್ತು ಹೊಸ ಸಂಪುಟ ರಚನೆ ಇವೆಲ್ಲವೂ ಕೂಡ ಜೊತೆಗೆ ಆಗಲಿ ಅನ್ನುವ ಸಂದೇಶ ಬರುತ್ತಾ? ಈ ಅನುಮಾನದ ನಡುವೆನೇ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ರೀಶಫಲ್ಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಸಂಕ್ರಾಂತಿ ವೇಳೆ ನಡೆಯುತ್ತಿರುವಂತಹ ಸರ್ಜರಿ. ಬಹುತೇಕ ಸಿದ್ದರಾಮಯ್ಯನವರ ಬಣದ ಮಾಹಿತಿಯ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ಆಯಿತು ಅಂತ ಹೇಳಿದ್ರೆ ಬಹುತೇಕ ಜನವರಿ 20ರ ಒಳಗಡೆ ಅಥವಾ ಜನವರಿ 20ರ ಆಸುಪಾಸಿನಲ್ಲಿ ಸಂಪುಟ ಪುನರ್ರಚನೆಯ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾದರೆ ಏನು ತಯಾರಿ ನಡೀತಾ ಇದೆ ಅಂದರೆ ಇಲ್ಲಿ ಸಂಪುಟ ಪುನರ್ರಚನೆಯೂ ಆಗ್ಬೋದು, ಯಾವುದು ಕೂಡ ಖಾತ್ರಿ ಆಗಬಹುದು. ಇಲ್ಲ, ಸಂಪುಟ ಪುನರ್ರಚನೆ ಇಲ್ಲ ಅನ್ನುವಂಥದ್ದು ಕೂಡ ಖಾತ್ರಿ ಆಗಬಹುದು. ಅದು ಖಾತ್ರಿ ಆಯಿತು ಅಂತ ಹೇಳಿದಾಗ ಮತ್ತೆ ಕರ್ನಾಟಕದಲ್ಲಿ ಕುರ್ಚಿ ಕದನ ಮತ್ತಷ್ಟು ದಿವಸ ಮತ್ತಷ್ಟು ರಂಗು ಪಡ್ಕೊಂಡು ಮೇಲಿರ್ಬೋದು. ಇಲ್ಲಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾ ಇದ್ದಂತೆ ಸಿದ್ದರಾಮಯ್ಯನವರಿಗೆ ಹೈ ಬಲ ಇದ್ದೇ ಇದೆ. ಯಾಕಂದರೆ ಹೈಕಮಾಂಡ್ನವರು ಕೂಡ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಇನ್ನೂ ಕೂಡ ತಮ್ಮ ಅಧಿಕಾರವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ಅದನ್ನು ಭದ್ರವಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಛಾತಿಯನ್ನು ತೋರಬಹುದು. ಮತ್ತು ವಿಶೇಷವಾಗಿ ಹೈಕಮಾಂಡ್ ಬೆಂಬಲದೊಂದಿಗೆ ಆಡಳಿತವನ್ನು ಗಟ್ಟಿಗೊಳಿಸುವುದಕ್ಕೆ ಬೇಕಂತ ತಯಾರಿಯನ್ನು ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಬೆಂಬಲದೊಂದಿಗೆ ಆಡಳಿತವನ್ನು ಗಟ್ಟಿಗೊಳಿಸೋದಕ್ಕೆ ಬೇಕಂತ ತಯಾರಿ ಸಿದ್ದರಾಮಯ್ಯನವರ ಕಡೆಯಿಂದ ಕೂಡ ನಡೀತಾ ಇದೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. 17ನೇ ಬಜೆಟನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ಬಹುತೇಕ ಇದನ್ನು ಮಾರ್ಚ್ ತಿಂಗಳಿನಲ್ಲಿ ಸಿದ್ದರಾಮಯ್ಯವರು ಮಾಡಬಹುದು. ಮಾರ್ಚ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಬಜೆಟ್ ಮಂಡನೆಯನ್ನು ಮಾಡಬಹುದು. ಬಜೆಟ್ ಮಂಡನೆಗೂ ಮೊದಲು ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯನವರು ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಿಕೊಳ್ಬೇಕು, ಸಂಪುಟ ಪುನರ್ರಚನೆ ಮಾಡಿಕೊಂಡೇ ಬಜೆಟ್ ಸೆಷನ್ಗೆ ಹೋಗೋಣ ಅನ್ನುವಂತಹ ಯೋಚನೆಯಲ್ಲಿದ್ದಾರೆ. ಜನವರಿ 13 ಅಥವಾ 16ಕ್ಕೆ ದೆಹಲಿ ಪ್ರವಾಸವನ್ನು ಸಿದ್ದರಾಮಯ್ಯನವರು ಕೈಗೊಳ್ಳಬಹುದು. ರಾಹುಲ್ ಗಾಂಧಿಯವರ ಭೇಟಿಗೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬಹುತೇಕ ರಾಹುಲ್ ಗಾಂಧಿಯವರ ಒಪ್ಪಿಗೆ ಸಿಕ್ತು ಅಂತೇಳಿ ಆದರೆ ಸಂಪುಟಕ್ಕೆ ಒಂದು ಹೊಸ ಸ್ಪರ್ಶವನ್ನು ಕೊಡಬಹುದು, ಸಂಪುಟದ ಪುನರ್ರಚನೆ ಮಾಡಬಹುದು. ಅದು ಸಿದ್ದರಾಮಯ್ಯನವರ ಪ್ರಥಮ ಆದ್ಯತೆ ಈಗಿರ್ತಕ್ಕಂತಹ. ಯಾಕಂದರೆ ಆಡಳಿತ ಯಂತ್ರವನ್ನು ಚುರುಕುಗೊಳಿಸಬೇಕು ಅಂತ ಹೇಳಿದರೆ ಇಲ್ಲಿ ಕೆಲವರು ಕೆಲಸ ಮಾಡದೇ ಇರತಕ್ಕಂತಹ ಸಚಿವರುಗಳಿದ್ದಾರೆ. ಯಾಕಂದರೆ ಅದರಲ್ಲಿ ಕೆಲವರಿಗೆ ಇನ್ನೂ ಏನು ಮೊದಲ ಹಂತದಲ್ಲಿ ಸಂಪುಟ ರಚನೆಯ ಸಂದರ್ಭದಲ್ಲಿ ಹಿರಿಯರುಗಳನ್ನು ಕೈಬಿಟ್ಟು ಸ್ವಲ್ಪ ಹೊಸೊಬ್ಬರಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ರು, ಕಾಂಗ್ರೆಸ್ ಮಾಡಿತು. ಆದರೆ ಆ ಹೊಸಬರಲ್ಲೇ ಬಹುಪಾಲು ಜನ ಕೆಲಸವೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸರ್ಕಾರಕ್ಕೆ ಭಾರ ಆಗಿದೆ. ಹೀಗಾಗಿ ಒಂದಿಷ್ಟು ಹಿರಿಯರನ್ನ ಕೂಡ ಸಂಪುಟದ ಒಳಗಡೆ ಸೇರಿಸ್ಕೊಳ್ಬಹುದು. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಿ ಪುನರ್ರಚನೆಯ ಅನುಮತಿಯನ್ನು ಪಡೆಯೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಸಂಪುಟಕ್ಕೆ ಪುನರ್ರಚನೆಯನ್ನ ಸಿದ್ದರಾಮಯ್ಯನವರು ಮಾಡ್ಕೊಳ್ಬಹುದು. ರಾಹುಲ್ ಗಾಂಧಿ ಜೊತೆಗೆ 1-to-1 ಮಾತುಕತೆಗೆ ಸಿದ್ದರಾಮಯ್ಯನವರು ತಯಾರಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ನೇರವಾಗಿ
ಮಾತುಕತೆಯನ್ನು ನಡೆಸಬೇಕು. ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಬೇಕು, ಕರ್ನಾಟಕದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧರಿಸಬೇಕು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಕ್ಲೂ ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸುಳಿವು ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕು. ಮಾತಾಡ್ತೀರಾ ಸರ್ ಡೆಲ್ಲಿಲಿ ನೋಡೋಣ, ಅವ್ರು ಕರೀಲಿ ಮಾತಾಡ್ಸಿ, ನೋಡೋಣ ಅವ್ರು ಕರೀಲಿ ಮಾತಾಡ್ಸಿ, ಅವ್ರು ಕರೀಲಿ ಮಾತಾಡ್ತೀರಿ ಅನ್ನುವಂತಹ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಜನವರಿ 10ರ ನಂತರ ಯಾವಾಗ ಬೇಕಿದ್ರೂ ದೆಹಲಿಯಿಂದ ಕರೆ ಬರಬಹುದು, ದೆಹಲಿಗೆ ಹೋಗಬೇಕಾಗಬಹುದು ತಾನು ಅನ್ನುವಂಥದ್ದನ್ನು ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಕುತೂಹಲವೂ ಕೂಡ ಗರಿಗೆದರಿದೆ. ಸಿದ್ದು ಸಂಪುಟ ಪುನರ್ರಚನೆ ಅನುಮತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗೆ ಬೇಕಾದಂತಹ ಅನುಮತಿ ಸಿಗಬಹುದು ಅಂತ ಹೇಳಿ, ವಿಶೇಷವಾಗಿ ಈ ಬಾರಿ ಸಂಪುಟ ಪುನರ್ರಚನೆ ಮಾಡಿದರೆ ಸಿಎಂ ಕುರ್ಚಿ ಕದನಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಂಗಾಗುತ್ತೆ. ಆವಾಗ ಒನ್ಸ್ ಫಾರ್ ಆಲ್ ಒಮ್ಮೆಗೆ ಎಲ್ಲವೂ ಕೂಡ ಇತ್ಯರ್ಥ ಆಗೋಗ್ಬಿಡುತ್ತೆ. ಸಂಪುಟ ಪುನರ್ರಚನೆ ಆಯಿತು ಅಂದರೆ ಮಾರನೇ ದಿವಸದಿಂದ ಯಾರು ಕೂಡ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ, ನಾಡಿದ್ದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಸಂಪುಟ ಪುನರ್ರಚನೆ ಆಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ನಾಯಕತ್ವದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ವಿಶ್ವಾಸವನ್ನು ಇಟ್ಟಿದೆ ಅನ್ನುವಂತಹ ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಸಂಪುಟ ಪುನರ್ರಚನೆ ಆದರೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತಹ ಸಂದೇಶ ಸ್ಪಷ್ಟವಾಗಿ ಆ ಮೆಸೇಜ್ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ರಾಜಕೀಯವಾಗಿ ಎಷ್ಟೇ ಉಲ್ಟಾ ಸೀದಾ ಯೋಚನೆ ಮಾಡಿದರೂ ಕೂಡ ಒಮ್ಮೆ ಸಂಪುಟ ಪುನರಚನೆ ಆಯಿತು ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಮುಂದಿನ 2.25 ವರ್ಷದ ಅವಧಿಯಲ್ಲಿ ಬಹುಪಾಲನ್ನು ಅವರು ಮುಗಿಸ್ತಾರೆ, ಅಥವಾ ಈ ಸರ್ಕಾರದ ಪೂರ್ಣ ಅವಧಿಗೆ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಪುನರ್ರಚನೆ ವಿಚಾರವಾಗಿ ಸಿಎಂ ಭೇಟಿ ಆಗ್ತಾ ಇದ್ದಾರೆ. ಹಿರಿಯ ಶಾಸಕರುಗಳು ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇರುವಂತಹ ವಿಶ್ವಾಸದ ಪ್ರಕಾರ ಬಹುತೇಕ ಜನವರಿ 20ರ ಒಳಗಡೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತೇಳಿ ಸಿದ್ದರಾಮಯ್ಯ ಸಂಪುಟ ಸೇರೋದಕ್ಕೆ ಹಲವು ಹಿರಿಯ ಮತ್ತು ಕಿರಿಯ ಶಾಸಕರು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮದೇ ಆದಂತಹ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಕೆಲವರಿಗೆ ಕುರ್ಚಿ ಉಳಿಸ್ಕೊಳ್ಳುವ ಲಾಭಿ ಇದೆ, ಕೆಲವರಿಗೆ ಕುರ್ಚಿ ಪಡ್ಕೊಳ್ತಕ್ಕಂತಹ ಲಾಭಿ ಇದೆ. ಪಕ್ಷನಿಷ್ಠೆ, ಸುದೀರ್ಘಾವಧಿ ಶಾಸಕ, ಹಿರಿಯರು, ಹಾಗೆಯೇ ಪ್ರಾದೇಶಿಕ ಸಮತೋಲನ, ಪ್ರಾತಿನಿಧ್ಯ ಇಲ್ಲದಂತಹ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕಲ್ಪಿಸುವಂಥದ್ದು, ಎಲ್ಲ ಮಾನದಂಡಗಳನ್ನು ಕೂಡ ಈಗ ಪ್ರಯೋಗಿಸೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಆ ನಿಟ್ಟಿನಲ್ಲಿ ಬಹಳ ಚಾಣಾಕ್ಷತನದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಒಂದು ವೇಳೆ ಸಿದ್ದು ಸಂಪುಟ 2.0ಗೆ ಅವಕಾಶ ಸಿಕ್ತು ಅಂತೇಳಿ ಆದರೆ ಆವಾಗ ಅದಕ್ಕೆ ಸೇರೋದಕ್ಕೆ ಶಾಸಕರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಶಾಸಕರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ, ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಪರವಾಗಿಲ್ಲ, ಸಚಿವರಾಗಬೇಕು ಅನ್ನೋಂಥ ಆಸೆ ಇರುತ್ತೆ ಅವರಿಗೆ. ಸದ್ಯಕ್ಕೆ ಸಿದ್ದರಾಮಯ್ಯನವರು ಇರೋದ್ರಿಂದ ಸಿದ್ದರಾಮಯ್ಯನವರ ಬಳಿಯಲ್ಲಿ ಅವರು ಟ್ರೈ ಮಾಡ್ತಾ ಇದ್ದಾರೆ, ನಮಗೆ ಅವಕಾಶ ಸಿಗಲಿದೆ. ಒಂದು ವೇಳೆ ನಾಳೆ ದಿನ ಬದಲಾವಣೆ ಅಂತೇಳಿ ಆದಾಗಲೂ ಕೂಡ ಶಾಸಕರೇನು ಬಹಳ ಯೋಚನೆ ಮಾಡಿದರೆ ಅವರಿಗೆ ಸಚಿವರಾಗುವಂಥದ್ದು ಪ್ರೈಮರಿ ಟಾರ್ಗೆಟ್ ಇರುವಂಥದ್ದು ಸದ್ಯಕ್ಕೆ ಸಚಿವರಾಗಬೇಕು ಅನ್ನೋಂಥದ್ದು ಇರುತ್ತೆ. ಹೀಗಾಗಿ ಈ ಒಂದು ಸರ್ಕಸ್, ಈ ಒಂದು ಪ್ರಯತ್ನ ಇವೆಲ್ಲವೂ ಕೂಡ ಸಾಗ್ತಾ ಇದೆ, ನಡೀತಾ ಇದೆ. ಟ್ರೈ ಮಾಡ್ತಾ ಇದ್ದಾರೆ ನಾವು ಮಂತ್ರಿ ಆಗಬೇಕು ಅಂತ ಹೇಳಿ. ಇಲ್ಲಿ ಮಂತ್ರಿಗಿರಿ ಆಕಾಂಕ್ಷಿಗಳು ಯಾರ್ಯಾರು ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಬಹಳ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇರುವಂತಹ ಹೆಸರುಗಳು ನೋಡಿ. UT ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ ಸದ್ಯಕ್ಕೆ. ಈಗ ಸ್ಪೀಕರ್ ಸೇರಿದಂತೆ ಅಲ್ಪಸಂಖ್ಯಾತ ವರ್ಗದ 3 ಈಗ ಸರ್ಕಾರದಲ್ಲಿ ಪ್ರಮುಖ, ಅಂದರೆ 2 ಮಂತ್ರಿಗಳಿದ್ದಾರೆ, ಒಬ್ಬರು ಸ್ಪೀಕರ್ ಇದ್ದಾರೆ. ಹೀಗಾಗಿ 3 ಕ್ಯಾಬಿನೆಟ್ ದರ್ಜೆಯ ವಿಚಾರಕ್ಕೆ ಬಂದಾಗ 3 ಪೊಸಿಷನ್ಗಳು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದೆ. ಒಂದು ವೇಳೆ ಸ್ಪೀಕರ್ ಸ್ಥಾನದಿಂದ ಅವರು ತೆಗೆದು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬಹುದಾ ಅನ್ನುವಂತಹ ನಿಟ್ಟಲ್ಲಿ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ಅವರು ಅವಾಗ 3 ಜನ ಮುಸ್ಲಿಂ ಸಮುದಾಯದಿಂದ 3 ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಂತಾಗುತ್ತೆ. UT ಖಾದರ್ ಅವರು ಆ ಟ್ರೈಯನ್ನು ಮಾಡ್ತಾ ಇದ್ದಾರೆ. TV ಜಯಚಂದ್ರ ಅವರು ಹಿರಿಯ ಶಾಸಕರು, ಶಿರಾದ ಶಾಸಕರು, ದೆಹಲಿ ಪ್ರತಿನಿಧಿಯಾಗಿದ್ದಾರೆ ಸರ್ಕಾರಕ್ಕೆ. ಬಹುತೇಕ ಅವರು ಸಚಿವರಾಗ್ತಾರಾ, ಅಥವಾ ಒಂದು ವೇಳೆ ಖಾದರ್ ಅವರು ಏನಾದರೂ ಸ್ಪೀಕರ್ ಸ್ಥಾನದಿಂದ ಸಚಿವ ಸ್ಥಾನಕ್ಕೆ ಬಂದರು ಅಂತೇಳಿ ಆದರೆ ಆಗ ಜಯಚಂದ್ರ ಅವ್ರಿಗೇನಾದರೂ ಸ್ಪೀಕರ್ ಸ್ಥಾನ ಒಲಿದು ಬರುತ್ತಾ, ಈ ಒಂದು ಅಂಶವು ಕೂಡ ಪರಿಶೀಲನೆಯಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಮಟ್ಟದಲ್ಲಿ ಇದ್ದೇ ಇದೆ. ಯಾಕಂದರೆ ಅವರು ಕೂಡ ಹಿರಿತನ ಇದೆ, ಸದನದ ಒಳಗಡೆ ತುಂಬ ಚೆನ್ನಾಗಿ ನಿಭಾಯಿಸಿದಂಥ ಅನುಭವಗಳಿದ್ದಾವೆ. ಹಾಗಾಗಿ ಅವರು ಸ್ಪೀಕರ್ ಆಗುವಂಥ ಸಾಧ್ಯತೆಯೂ ಇದ್ದೇ ಇದೆ. ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗದ ಶಾಸಕರು ನಿರಂತರ ಪ್ರಯತ್ನದಲ್ಲಿ ಇದ್ದಾರೆ. ಸದ್ಯಕ್ಕೆ ಅವರು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರಾಗಿದ್ದಾರೆ. ಆದರೆ ನಿಜಕ್ಕೂ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋಂಥ ನೋಡಬೇಕು. ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಸಂಪುಟದ 2ನೇ ಅವಧಿಯಲ್ಲಿ ಮಂತ್ರಿಯಾಗಿದ್ದರು, ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಈ ಬಾರಿ ಅಂಥ ಅವಕಾಶ ಅವರಿಗೆ ಸಿಗುತ್ತಾ ಸಿಗಲ್ವಾ, ಇದರ ಬಗ್ಗೆ ಪ್ರಶ್ನೆಗಳು, ಕುತೂಹಲ ಇದ್ದೇ ಇದೆ. ಇನ್ನು ಬಿ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ ಶಾಸಕರು, ಇವ್ರಿಗೊಂದು ರೀತಿಯಲ್ಲಿ ಕ್ಯಾಬಿನೆಟ್ನ ಒಳಗಡೆನೇ ಕೋಟಾ ರಿಸರ್ವ್ ಇದೆ.
ಇವ್ರು ಮಂತ್ರಿ ಆಗಿದ್ರು 2.5 ವರ್ಷದ ಮಾನದಂಡ ಇವ್ರಿಗೆ ಅನ್ವಯ ಆಗೋದಿಲ್ಲ. ಯಾಕಂದ್ರೆ ಮಧ್ಯೆಯಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ರಾಜೀನಾಮೆ ಕೊಡಬೇಕಂತ ಅನಿವಾರ್ಯತೆ ಬಂತು ಅವರಿಗೆ ಹಗರಣದ ಆರೋಪದ ಕಾರಣಕ್ಕಾಗಿ. ಆದರೆ ಅವ್ರಿಗಾಗಿನೇ ರಿಸರ್ವ್ ಇಟ್ಟಂಗೆ ಸರ್ಕಾರದ ಮಟ್ಟದಲ್ಲಿ 1 ಸ್ಥಾನ ಖಾಲಿ ಇತ್ತು. ಅದು ಅವ್ರಿಗೇನೆ ಅನ್ನುವಂಥ ಸಿದ್ದರಾಮಯ್ಯನವರು ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೀಗಾಗಿ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರಬಹುದು. KN ರಾಜಣ್ಣ ಮಾತಿನ ಮೂಲಕವಾಗಿ ಸಚಿವ ಸ್ಥಾನ ಕಳ್ಕೊಂಡಂಥವ್ರು, ಮಧುಗಿರಿಯ ಶಾಸಕರು. ಅವರ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಅವರು ಸಚಿವರಾದಂತಹ ಸಂದರ್ಭದಲ್ಲಿ. ಆದರೆ ಆ ನಿರೀಕ್ಷೆಗಳನ್ನ ಮುಟ್ಟುವಂತಹ ಪ್ರಯತ್ನದಲ್ಲಿ ರಾಜಣ್ಣ ಅವರು ಯಶಸ್ವಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ರಾಜಣ್ಣ ಅವರು ಸುದ್ದಿಯಾಗಿದ್ದು ಅವರ ಮಾತುಗಳಿಂದಲೇ ಹೊರತು ಅವರ ಕೆಲಸದಿಂದ ಸುದ್ದಿಯಾಗಿದ್ದು ಬಹಳ ಕಡಿಮೆ ಇತ್ತು. ಹಾಗಿದ್ರು ರಾಜಣ್ಣ ಮತ್ತೆ ಮರಳಿ ಯತ್ನವ ಮತ್ತೊಮ್ಮೆ ಸಂಪುಟ ಸೇರೋದಕ್ಕೆ ಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. RV ದೇಶಪಾಂಡೆ ಅವರು ಹಳಿಯಾಳ ಶಾಸಕರು, ಹಿರಿಯ ಶಾಸಕ. ಸಹಜವಾಗಿಯೇ ಅವರಿಗೆ ಮಂತ್ರಿ ಆಗುವಂತಹ ಅರ್ಹತೆಗಳಿದ್ದಾವೆ. ಆದರೆ ಹಿರಿತನ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಕೈ ಬಿಡಲಾಗಿತ್ತು. ಆದರೆ ಈಗ ಮತ್ತೆ ಅವ್ರಿಗೆ ಅವಕಾಶವನ್ನು ಅವ್ರು ಪಡ್ಕೊಳ್ಬಹುದು. ಯಾಕಂದರೆ ಹಿಂದೆ ಕಾಗೋಡು ತಿಮ್ಮಪ್ಪ ಅವ್ರಿಗೂ ಕೂಡ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಸ್ಪೀಕರ್ ಮಾಡಿ ನಂತರ ಅವ್ರನ್ನ ಕಂದಾಯ ಸಚಿವರಾಗಿ ಮಾಡಿದ್ರು. ಒನ್ ಆಫ್ ದ ಮೋಸ್ಟ್ ಆಕ್ಟಿವ್ ಕಂದಾಯ ಸಚಿವರಾಗಿ ಕಾಗೋಡು ತಿಮ್ಮಪ್ಪ ಅವರು ಕೆಲಸ ಮಾಡಿದ್ರು. ದೇಶಪಾಂಡೆ ಅವರಿಗೆ ಕೆಲಸ ಮಾಡಿದಂಥ ಅನುಭವ ಇದೆ. ಹೀಗಾಗಿ ಅವರು ಸಚಿವರಾದಾಗ ಸಹಜವಾಗಿಯೇ ಸರ್ಕಾರದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ಹೊಂದಿರುವಂಥವ್ರು. ಇನ್ನು K ಷಡಕ್ಷರಿ ಅವರು ತಿರುಪೂರಿನ ಶಾಸಕರು, ಅವರು ಕೂಡ ಮಂತ್ರಿ ಆಗಬೇಕು ಅಂತ ಹೇಳಿ ಕಳೆದ ಬಾರಿಯೂ ಟ್ರೈ ಮಾಡಿದ್ರು, ಈ ಬಾರಿ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಅವಕಾಶ ಸಿಗುತ್ತಾ ಅನ್ನುವಂಥದ್ದನ್ನು ನೋಡಬೇಕಿದೆ. ಲಿಂಗಾಯತ ಸಮುದಾಯದ ಕೋಟಾದಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರದ ಶಾಸಕರು, ಹಿಂದೆ ಮೈತ್ರಿ ಸರ್ಕಾರದಲ್ಲಿ ಇವರು ಮಂತ್ರಿ ಆಗಿದ್ರು. ಆದರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಸಿಗಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಚರ್ಚೆಗಳು ಇದ್ದೇ ಇದ್ದಾವೆ. ಕಳೆದ ಬಾರಿ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಆಗೋದಕ್ಕೆ ಹೇಳಿದ್ರು. ಇಲ್ಲ ನನಗೆ ಡೆಪ್ಯೂಟಿ ಸ್ಪೀಕರ್ ಎಲ್ಲ ಬೇಡ, ನಾನೇನಾಗೋದಿದ್ರೆ ಮಂತ್ರಿನೇ ಆಗೋದು ಅಂತೇಳಿ ಪುಟ್ಟರಂಗ ಶೆಟ್ಟಿ ಅವರು ಕುಳಿತಿದ್ದಾರೆ. ಹಾಗಾಗಿ ಅವ್ರನ್ನ ಹೇಗೆ ನಿಭಾಯಿಸ್ತಾರೆ, ಮೈಸೂರು ಭಾಗದಲ್ಲಿ ಆಗಬಹುದಾಗಿರುವಂತಹ ಸಂಪುಟದ ಕೈ ಬಿಡುವಂತಹ ಸಚಿವರ ಸ್ಥಾನಕ್ಕೆ ಇವರು ಸೇರ್ಪಡೆ ಆಗಬಹುದು. ಎಂ ಕೃಷ್ಣಪ್ಪ ಅವರು ವಿಜಯನಗರದ ಶಾಸಕರು, ಹಿರಿಯ ಶಾಸಕ. ಕಳೆದ ಬಾರಿಯ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಂ ಕೃಷ್ಣಪ್ಪ ಅವರು. ಈ ಬಾರಿಯೂ ಕೂಡ ವಿಜಯನಗರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರು ಮತ್ತೊಮ್ಮೆ ಅವಕಾಶವನ್ನು ಪಡ್ಕೊಳ್ಳೋದರ ಮುಂಚೂಣಿಯಲ್ಲಿ ಇದ್ದೇ ಇದ್ದಾರೆ. ಯಾಕಂದರೆ ಅವ್ರಿಗೆ ಪಕ್ಷ ಅಂಥದ್ದೊಂದು ನಿರ್ದೇಶನವನ್ನು ಕೊಟ್ಟಿದೆ, ನಿಮ್ಮನ್ನು 2ನೇ ಅವಧಿಯಲ್ಲಿ ನಿಮ್ಮನ್ನು ಮಂತ್ರಿಯನ್ನು ಮಾಡ್ತೀವಿ ಅಂತ ಹೇಳಿ. ಹೀಗಾಗಿ ಅವರನ್ನ ಈ ಬಾರಿ ಮಂತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದು ಯಾವುದೇ ಸ್ವರೂಪದ ಸಂಪುಟ ಪುನರ್ರಚನೆ ಆದರೂ ಕೂಡ. ಇನ್ನು BK ಹರಿಪ್ರಸಾದ್ ಅವರು ಕೂಡ ಇದರಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕ. ಅವ್ರಿಗೆ ಈ ಬಾರಿ ಮಂತ್ರಿ ಆಗುವಂಥದ್ದು ಬಹುತೇಕ ಪಕ್ಕ ಅಲ್ಲ, 100% ಪಕ್ಕ ಅನ್ನುವಂತಹ ಸ್ಥಿತಿಯಲ್ಲಿ BK ಹರಿಪ್ರಸಾದ್ ಅವರು ಕೂಡ ಇದ್ದಾರೆ. MLC ಆಗಿರುವಂತಹ BK ಹರಿಪ್ರಸಾದ್ ಅವರು ಈ ಬಾರಿ ಅವಕಾಶವನ್ನು ಪಡ್ಕೊಳ್ಬಹುದು, ಕಡೇ ಕ್ಷಣದಲ್ಲಿ ಎದುರಾಗಬಹುದಾಗಿರುವ ಬದಲಾವಣೆಗಳನ್ನು ಹೊರತುಪಡಿಸಿ. ಇನ್ನು SN ನಾರಾಯಣಸ್ವಾಮಿ ಬಂಗಾರಪೇಟೆ ಶಾಸಕರು, ಅವರು ಕೂಡ ಮೊದಲ ಬಾರಿ ಸಚಿವರಾಗೋದಕ್ಕೆ ಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನಿಲ್ ಚಿಕ್ಕಮಾದು ಅವರು HD ಕೋಟೆ ಶಾಸಕರು, ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಅನಿಲ್ ಚಿಕ್ಕಮಾದು ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಯಾಕಂದರೆ ST ಕೋಟದಲ್ಲಿ ಆಲ್ರೆಡಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಹಾಗಿದ್ರೂ ರಾಜಣ್ಣ ಅವ್ರನ್ನ ಕೈ ಬಿಟ್ಟಿರೋದ್ರಿಂದಾಗಿ ಆ ಒಂದು ಕೋಟಾದಲ್ಲಿ ಸಿಗುತ್ತಾ ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಸ್ಥಾನಕ್ಕೆ T ರಘುಮೂರ್ತಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಚಳ್ಳಕೆರೆ ಶಾಸಕರು, ಒಬ್ಬ ಶಾಸಕರಾಗಿ ಇವರ ಬಗ್ಗೆ ಬಹಳ ಅಭಿಮಾನದ ಮಾತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇಳಿ ಬರುತ್ತೆ. ಹೀಗಾಗಿ T ರಘುಮೂರ್ತಿ ಅವರು ಅವಕಾಶ ಸಿಕ್ಕರೆ ಉತ್ತಮ ಸಚಿವರಾಗಿ ಕಾರ್ಯನಿರ್ವಹಿಸುವಂಥ ಅವಕಾಶವನ್ನು ಹೊಂದಿರತಕ್ಕಂಥ ಒಬ್ಬ ನಾಯಕ. ಇನ್ನು KN ಶಿವಲಿಂಗೇಗೌಡ ಮಾತಿನಲ್ಲಿ ಬಹಳ ಚತುರರಾಗಿರುವಂಥವರು, ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಚಲುವರಾಯಸ್ವಾಮಿ ಅವರ ಸ್ಥಾನಕ್ಕೆ ಅರಸೀಕೆರೆ ಶಾಸಕರೇನಾದರೂ ಬರ್ತಾರಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇದ್ದೇ ಇದೆ. ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ KN ಶಿವಲಿಂಗೇಗೌಡರು ಈ ಬಾರಿ ಮಂತ್ರಿ ಆಗ್ತಾರಾ ಅಂತ ಹೇಳಿ. ಇನ್ನು ರೂಪಾ ಶಶಿಧರ್ KGF ಶಾಸಕಿ, ಅವರು ಕೂಡ ಮಂತ್ರಿ ಆಗುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಅಪ್ಪನ ಸೀಟಿಗೆ ಮಗಳು ಬರಬಹುದು ಅಂತೇಳಿ KH ಮುನಿಯಪ್ಪ ಅವರ ಸ್ಥಾನದಲ್ಲಿ ರೂಪಾ ಶಶಿಧರ್ ಅವರು ಮಂತ್ರಿ ಆಗಬಹುದು ಅನ್ನೋಂಥ ನಿರೀಕ್ಷೆ ಇರುವಂಥದ್ದು. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದ ಶಾಸಕ, ಸಂಪುಟ ಪುನರ್ರಚನೆ ಆದಾಗ ಒಂದು ವೇಳೆ ರಹೀಂ ಖಾನ್ ಅವ್ರನ್ನ ಕೈ ಬಿಟ್ಟರೆ ಆವಾಗ ಮೈಸೂರು ಭಾಗದಿಂದ, ಯಾಕಂದರೆ ತನ್ವೀರ್ ಸೇಠ್ ಕೂಡ ಒಬ್ಬ ಒಳ್ಳೆಯ ಕೆಲಸಗಾರ, ಒಳ್ಳೆಯ ಆಡಳಿತಗಾರ, ಸಚಿವರಾಗಿ ಚೆನ್ನಾಗಿ ಕೆಲಸ ಮಾಡಿದ್ರು ಹಿಂದೆಯೂ ಕೂಡ. ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರುವಂಥ ತನ್ವೀರ್ ಸೇಠ್ ಕೂಡ ಮುಂಚೂಣಿಯಲ್ಲಿದ್ದಾರೆ. ಯಶವಂತರಾಯಗೌಡ ಪಾಟೀಲರು ಇಂಡಿ ಶಾಸಕರು, 2008ರಿಂದ ಕೂಡ 2013ರಿಂದ ಶಾಸಕರಾಗಿ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಅವ್ರಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಅನ್ನೋದ್ರ ಬಗ್ಗೆ ನೋಡಬೇಕು. ಆ ಪ್ರಯತ್ನದಲ್ಲಿ ಅವರಿದ್ದಾರೆ. ಆದರೆ ವಿಜಯಪುರದಲ್ಲಿ ಇನ್ನಷ್ಟು ಹಿರಿತನದ ಶಾಸಕರು ಇರೋದ್ರಿಂದಾಗಿ ಏನಾಗುತ್ತೆ ನೋಡಬೇಕು. ಲಕ್ಷ್ಮಣ ಸವದಿಯವರು ಅಥಣಿ ಶಾಸಕರು, ಬಹಳ ಪ್ರಮುಖ ಪಾತ್ರವನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಪರವಾಗಿ ನಿಭಾಯಿಸಿದ್ದಾರೆ. ಕಾಂಗ್ರೆಸ್ ನಿಜಕ್ಕೂ ಕೂಡ ಅವರನ್ನ ಬಳಕೆ ಮಾಡ್ಕೊಳ್ಬೇಕು, ಅವರ ನಾಯಕತ್ವವನ್ನು ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂಥದ್ದು ಕಾಂಗ್ರೆಸ್ಗೆ ಯೋಚನೆ ಇದ್ದರೆ ಅವ್ರನ್ನ ಮಂತ್ರಿ ಮಾಡುವಂಥದ್ದು ಸೂಕ್ತ
ಸಿಗುತ್ತಾ ಅನ್ನುವಂತಹ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಇರುವಂಥದ್ದು. ಆದರೆ ಅದು ಮಾಡುತ್ತಾ ಈಕ್ವೇಷನ್ಸ್ಗಳ ಪ್ರಕಾರ ಅನ್ನೋದು ನೋಡಬೇಕು. ಇನ್ನು ಬಿ ಕೆ ಸಂಗಮೇಶ್ವರ್ ಪಾಪ ಭದ್ರಾವತಿಯ ಶಾಸಕರು, ಭದ್ರಾವತಿಯಲ್ಲಿ ಕಾಂಗ್ರೆಸ್ಗೆ ಇರುವಂತಹ ಒಂದು ಭದ್ರವಾಗಿರುವಂತಹ ಕೋಟೆ ಇದ್ದಿದ್ರೆ ಅದು ಭದ್ರಾವತಿ. ಅಲ್ಲಿ JDS ಬಿಟ್ಟರೆ ಕಾಂಗ್ರೆಸ್ಗೆ ಗೆಲ್ಲುವಂಥದ್ದು. ಬಿ ಕೆ ಸಂಗಮೇಶ್ವರ್ ಅವರು ಸತತವಾಗಿ ಗೆದ್ದು ಬಂದಿದ್ದಾರೆ. ಈ ಬಾರಿ ಆದರೂ ಮಂತ್ರಿ ಆಗುವಂಥ ಅವಕಾಶ ಅವರಿಗೆ ಸಿಗುತ್ತಾ ನೋಡಬೇಕಿದೆ. ಇನ್ನು SC ಬಾಲಕೃಷ್ಣ ಮಾಗಡಿ ಶಾಸಕರು DK ಬಣದಿಂದ ಒಬ್ಬರನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಆದಾಗ ಆಗ SC ಬಾಲಕೃಷ್ಣ ಅವರ ಹೆಸರು ಮುಂಚೂಣಿಗೆ ಬರ್ಬೋದು. ಸಲೀಂ ಅಹಮದ್ ಅವರು MLC ಟ್ರೈ ಮಾಡ್ತಾ ಇದ್ದಾರೆ. ಸಲೀಂ ಅಹಮದ್ ಅವರ ಪ್ರಕಾರ ಅವ್ರಿಗೆ 100% ಅಧಿಕಾರ ಸಿಗುತ್ತೆ ಅಂತೆ. ಆದರೆ UT ಖಾದರ್ ಕೂಡ ಸಂಪುಟಕ್ಕೆ ಸೇರೋದು ಹೌದು ಅಂತ ಹೇಳಿ ಆದರೆ ತನ್ವೀರ್ ಸೇಠ್ಗೂ ಅವಕಾಶ ಸಿಗುತ್ತೆ ಅಂತ ಹೇಳಿ ಆದರೆ ಆಗ ಸಲೀಂ ಅಹಮದ್ ಅವರು ಮತ್ತೆ ಚೇತಕನಾಗಿ ಮುಂದುವರಿಬೇಕಾಗಬಹುದು. ಇನ್ನು B ಶಿವಣ್ಣನವರ್ ಬ್ಯಾಡಗಿ ಶಾಸಕರು, ಅವರು ಕೂಡ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕ. ಬ್ಯಾಡಗಿ ಶಾಸಕರಾಗಿರುವಂಥ ಶಿವಣ್ಣನವರ್ ಹಿರಿತನದ ಆಧಾರದಲ್ಲಿ ಅವರು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಬಹಳ ಸತತ ಪ್ರಯತ್ನ ಮಾಡ್ತಾ ಇರುವಂತಹ ನಾಯಕ. ಜೇವರ್ಗಿ ಶಾಸಕರು, ಅಪ್ಪನ ಹೆಸರಿದೆ ಆದರೆ ಈಗ ತನಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ನೋವು ಅವರನ್ನು ಕಾಡ್ತಾ ಇದೆ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಆಗುವಂಥ ಅವಕಾಶ ಸಿಗುತ್ತಾ? ಅಪ್ಪಾಜಿ ನಾಡಗೌಡರು ಮುದ್ದೇಬಿಹಾಳದ ಶಾಸಕರು, ಅವರು ಕೂಡ ಅಷ್ಟೇ ಹಿರಿತನದಲ್ಲಿ ಅವರು ಯಾವತ್ತೂ ಮಂತ್ರಿ ಆಗಿರಬೇಕಾಗಿತ್ತು, ಆದರೆ ಅವಕಾಶ ಅವರಿಗೆ ಸಿಗ್ತಾ ಇಲ್ಲ. ಈ ಬಾರಿ ಆಗಿದ್ದರೂ ಅವರಿಗೆ ಅವಕಾಶ ಒದಗಿ ಬರುತ್ತಾ ಅನ್ನೋದನ್ನು ನೋಡಬೇಕು. ಈ ರೀತಿಯಾಗಿ ಬಹಳಷ್ಟು ಮಂತ್ರಿಗಿರಿಯ ಆಕಾಂಕ್ಷಿಗಳು ಇದ್ದೇ ಇದ್ದಾರೆ. ರಾಜಣ್ಣ ಹಾಗೆ ಸಲೀಂ ಅಹಮದ್ ಅವರು ಈ ವಿಚಾರದಲ್ಲಿ ಮಾತನಾಡಿದರೆ ತೋರಿಸ್ತಾರೆ. ನನಗೇನು ಅದ್ರದ್ದು ಆಸೆ ಏನಿಲ್ಲವಲ್ಲ. ನೋಡ್ರಿ, ನಾನು ಯಾರನ್ನು ಕೇಳಕ್ ಹೋಗಲ್ಲ. ಏನೋ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಮಾಡಲಿ, ಮಾಡದಿರೋ ಬೇಡಲೇ ಬೇಡ. ಬಂದರೂ ಸಂತೋಷ, ಬರ್ದೇ ಇರೋ ಸಂತೋಷ. ಹೋದ 2023 ನಾನು ವರ್ಕಿಂಗ್ ಆಗಿ ಕೆಲಸ ಮಾಡಿದೆ. ಅವಾಗ ಅವಕಾಶ ಸಿಗಬೇಕಾಯಿತು, ಸಿಗಲಿಲ್ಲ. ಮುಂದಿನ ಕ್ಯಾಬಿನೆಟ್ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ತಮ್ಮದೇ ಆದಂತಹ ಕಾರಣಗಳಿಗೆ ಅವರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ, ಅದೇನು ತಪ್ಪಲ್ಲ. ಆದರೆ ಇಲ್ಲಿ ಶಿವಕುಮಾರ್ ಅವರು ಬಿಟ್ಟುಕೊಡ್ತಾರೆ ಅಷ್ಟು ಸುಲಭದಲ್ಲಿ ಅಂತೇಳಿ. ಈಗ ಪುನರ್ರಚನೆ ಅಂತೇಳಿ ಆಯಿತು ಅಂತ ಹೇಳಿದರೆ ಆಗಲೇ ನಾನು ಹೇಳಿದಾಗೆ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಅಂತಲೇ ಅರ್ಥ. ಹಾಗಾಗಿ ಸಂಪುಟ ಪುನರ್ರಚನೆ ಆದರೆ CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನದಲ್ಲಿ ಭದ್ರರಾಗಿರ್ತಾರೆ. ಅದಕ್ಕೆ ಶಿವಕುಮಾರ್ ಅವರು ಅಸ್ತು ಅಂತ ಹೇಳಿಬಿಡ್ತಾರಾ? DCM ಸ್ಥಾನದಲ್ಲಿ ಮುಂದುವರಿಯುತ್ತಾರಾ DK ಅನ್ನುವಂತಹ ಕುತೂಹಲ, ಅಥವಾ ಅಂಥದ್ದೊಂದು ಅನಿವಾರ್ಯತೆ ಶಿವಕುಮಾರ್ ಅವರಿಗೆ ಸೃಷ್ಟಿಯಾಗುತ್ತಾ? ಸಂಪುಟ ಪುನರ್ರಚನೆಗೂ ಮೊದಲು CM ಸ್ಥಾನ ಇತ್ಯರ್ಥಕ್ಕೆ ಅವರು ಒತ್ತಡವನ್ನು ಹೇರಬಹುದು. ಆ ಪ್ರಯತ್ನವನ್ನು ಎಲ್ಲ ಮೂಲಗಳಿಂದ, ಎಲ್ಲ ಪ್ರೆಷರ್ನ ಮೂಲಕವಾಗಿ ಕೂಡ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಆ ಪ್ರೆಷರನ್ನು ಹಾಕಬಹುದು. ಹೈಕಮಾಂಡ್ ಮೇಲೆ ಶಿವಕುಮಾರ್ ಬಣ ಒತ್ತಡ ಹಾಕುವಂತಹ ಸಾಧ್ಯತೆ ಇದ್ದೇ ಇದೆ. ಏನೇ ಮಾಡಿ ನೀವು ಸಂಪುಟ ಪುನರ್ರಚನೆ ಅಲ್ಲ, ಮುಖ್ಯಮಂತ್ರಿ ಬಗ್ಗೆ ಇತ್ಯರ್ಥ ಆಗಲಿ, ಆಮೇಲೆ ಸಂಪುಟ ಹೆಂಗೂ ಪುನರ್ರಚನೆ ಆಗೇ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಶಿವಕುಮಾರ್ ಅವರು ದಾಳವನ್ನು ಉರುಳಿಸಬಹುದು. ಸಂಪುಟ ಪುನರ್ರಚನೆ ಆದರೆ DKಶಿ CM ಆಗುವಂತಹ ಕನಸು ಭಗ್ನ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟಕ್ಕೇ ಪುನರ್ರಚನೆ ಆಯಿತು ಅಂತೇಳಿ ಆದರೆ ಆಗ ಶಿವಕುಮಾರ್ ಅವರು ಮುಂದಿನ 2.25 ವರ್ಷದಲ್ಲಿ ಮುಖ್ಯಮಂತ್ರಿ ಆಗುವಂತಹ ಕನಸನ್ನು ಕೈ ಬಿಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಆಗಬಹುದು. ಇದು ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಮಾತನಾಡಿದರೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಆದರೆ ನುಡಿದಂತೆ ನಡೆಯುವ ಎಲ್ಲ ಮಾತುಗಳ ವಿಚಾರಕ್ಕೆ ಬಂದಾಗಲೂ ಕೂಡ ರಾಜಕೀಯದಲ್ಲಿ ಅಧಿಕಾರದ ಹಸ್ತಾಂತರ ಅನ್ನುವಂತಹ ವಿಚಾರ ಬಂದಾಗ ನುಡಿದಂಗೆ ನಡೆಯುವಂಥವ್ರು ಎಲ್ಲೂ ಕೂಡ ಸಿಗೋದು ಕಷ್ಟ ಇದೆ. ಹೀಗಾಗಿ ಸಂಕ್ರಾಂತಿಯ ಸರ್ಜರಿ ಆಗುತ್ತಾ ಆಗಲ್ವಾ? ಇದೇ ಸದ್ಯಕ್ಕೆ ಸರ್ಕಾರದ ಮಟ್ಟದಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಕುತೂಹಲ.